ಪೊಲೀಸರು ಬಂಧಿಸಿದ್ದಾರೆ. ದುರ್ಗಪ್ಪ ರಾಮರೆಡ್ಡಿ, ರಿಯಾಜ್, ಕಾಶಿಂ ಸಾಬ್ ವಾಲಿಕಾರ್, ಕಿರಣ್ ಹಾಗೆಯೇ ರಮೇಶ್ ಹಣಮಂತ ಸವಳತೋಟ ಬಂಧಿತರಾಗಿದ್ದಾರೆ. 500 ರೂಪಾಯಿ ಮುಖಬೆಲೆಯ ಖೋಟಾ ನೋಟುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 1,22,500 ರೂಪಾಯಿ ಮೊತ್ತದ 245 ಖೋಟಾ ನೋಟ್ಗಳನ್ನು ಇವರಿಂದ ಜಪ್ತಿ ಮಾಡಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ಗಾಂಧಿ ಚೌಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ PSI ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಂ ಸಾಬ್ ವಾಲಿಕಾರ್ ಅಂತಂತೇಳಿ ಈತ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ. ಈ ಹಾಲಿನ ಅಂಗಡಿಯವನು ಪತ್ತೆ ಮಾಡ್ತಾನೆ, ಅವ್ನು ಕೊಟ್ಟಿರೋ ನೋಟು ಖೋಟಾ ನೋಟ್ ಇದೆ ಅಂತಂತೇಳಿ. ಅವಾಗ PSIಗೆ ಮಾಹಿತಿ ಬರುತ್ತೆ. PSI ಹೋಗಿ ಚೆಕ್ ಮಾಡಿದಾಗ ಈ 5 ಖೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ. ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಡ್ಡಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು, ಅವ್ನು ಕೊಟ್ಟ ಅಂತಂತ ಹೇಳ್ತಾನೆ. ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ 20 ಖೋಟಾ ನೋಟುಗಳಿರ್ತವೆ. ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ 25 ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ, ಅವನು ಕೊಟ್ಟಿದ್ದಾನೆ ಅಂತಂತೇಳಿ. ಅವನ ಹತ್ರ ಸುಮಾರು 100 ಖೋಟಾ ಬಂಧಿಸಿದ್ದಾರೆ. ದುರ್ಗಪ್ಪ ರಾಮರೆಡ್ಡಿ, ರಿಯಾಜ್, ಕಾಶಿಂ ಸಾಬ್ ವಾಲಿಕಾರ್, ಕಿರಣ್ ಹಾಗೆಯೇ ರಮೇಶ್ ಹಣಮಂತ ಸವಳತೋಟ ಬಂಧಿತರಾಗಿದ್ದಾರೆ. 500 ರೂಪಾಯಿ ಮುಖಬೆಲೆಯ ಖೋಟಾ ನೋಟುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 1,22,500 ರೂಪಾಯಿ ಮೊತ್ತದ 245 ಖೋಟಾ ನೋಟ್ಗಳನ್ನು ಇವರಿಂದ ಜಪ್ತಿ ಮಾಡಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ಗಾಂಧಿ ಚೌಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ PSI ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಂ ಸಾಬ್ ವಾಲಿಕಾರ್ ಅಂತಂತೇಳಿ ಈತ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ. ಈ ಹಾಲಿನ ಅಂಗಡಿಯವನು ಪತ್ತೆ ಮಾಡ್ತಾನೆ, ಅವ್ನು ಕೊಟ್ಟಿರೋ ನೋಟು ಖೋಟಾ ನೋಟ್ ಇದೆ ಅಂತಂತೇಳಿ. ಅವಾಗ PSIಗೆ ಮಾಹಿತಿ ಬರುತ್ತೆ. PSI ಹೋಗಿ ಚೆಕ್ ಮಾಡಿದಾಗ ಈ 5 ಖೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ. ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಡ್ಡಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು, ಅವ್ನು ಕೊಟ್ಟ ಅಂತಂತ ಹೇಳ್ತಾನೆ. ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ 20 ಖೋಟಾ ನೋಟುಗಳಿರ್ತವೆ. ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ 25 ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ, ಅವನು ಕೊಟ್ಟಿದ್ದಾನೆ ಅಂತಂತೇಳಿ. ಅವನ ಹತ್ರ ಸುಮಾರು 100 ಖೋಟಾ. ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಸಭೆಯಲ್ಲಿ ಕೂರ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು. ತಹಸೀಲ್ದಾರ್ ಇದ್ದಾರೆ, ಉಳಿದವರೆಲ್ಲಿ ಸಂಬಳ ತಿಂತ ಹರಟೆ ಹೊಡಿತಾ ಕೂರ್ಬೇಡ, ಕೆಲಸ ಮಾಡಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದವರ ಬಂಧನ ಆಗಿರುವಂಥದ್ದು. ವಿಜಯಪುರದಲ್ಲಿ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದುರ್ಗಪ್ಪ ರಾಮರೆಡ್ಡಿ, ರಿಯಾಜ್, ಕಾಶಿಂ ಸಾಬ್ ವಾಲಿಕಾರ್, ಕಿರಣ್ ಹಾಗೆಯೇ ರಮೇಶ್ ಹಣಮಂತ ಸವಳತೋಟ ಬಂಧಿತರಾಗಿದ್ದಾರೆ. 500 ರೂಪಾಯಿ ಮುಖಬೆಲೆಯ ಖೋಟಾ ನೋಟುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 1,22,500 ರೂಪಾಯಿ ಮೊತ್ತದ 245 ಖೋಟಾ ನೋಟ್ಗಳನ್ನು ಇವರಿಂದ ಜಪ್ತಿ ಮಾಡಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ಗಾಂಧಿ ಚೌಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ PSI ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಂ ಸಾಬ್ ವಾಲಿಕಾರ್ ಅಂತಂತೇಳಿ ಈತ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ. ಈ ಹಾಲಿನ ಅಂಗಡಿಯವನು ಪತ್ತೆ ಮಾಡ್ತಾನೆ, ಅವ್ನು ಕೊಟ್ಟಿರೋ ನೋಟು ಖೋಟಾ ನೋಟ್ ಇದೆ ಅಂತಂತೇಳಿ. ಅವಾಗ PSIಗೆ ಮಾಹಿತಿ ಬರುತ್ತೆ. PSI ಹೋಗಿ ಚೆಕ್ ಮಾಡಿದಾಗ ಈ 5 ಖೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ. ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಡ್ಡಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು, ಅವ್ನು ಕೊಟ್ಟ ಅಂತಂತ ಹೇಳ್ತಾನೆ. ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ 20 ಖೋಟಾ ನೋಟುಗಳಿರ್ತವೆ. ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ 25 ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ, ಅವನು ಕೊಟ್ಟಿದ್ದಾನೆ ಅಂತಂತೇಳಿ. ಅವನ ಹತ್ರ ಸುಮಾರು 100 ಖೋಟಾ.
ಅಧಿಕಾರಿಗಳಿಗೆ ಶಾಸಕ ರಾಜೇಗೌಡ ಕ್ಲಾಸ್ ತಗೊಂಡಂತಹ ಒಂದು ಘಟನೆ ನಡೆದಿದೆ. ಕೊಪ್ಪದಲ್ಲಿನ ಕೆಡಿಪಿ ಸಭೆಯಲ್ಲಿ ಈ ಘಟನೆ ನಡೆದಿರೋದು. ಕತ್ತೆ ಕಾಯೋದಕ್ಕೆ ಬರ್ತೀಯಾ ನೀನು ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ರಾಜೇಗೌಡ. ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಸಭೆಯಲ್ಲಿ ಕೂರ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು. ತಹಸೀಲ್ದಾರ್ ಇದ್ದಾರೆ, ಉಳಿದವರೆಲ್ಲಿ ಸಂಬಳ ತಿಂತ ಹರಟೆ ಹೊಡಿತಾ ಕೂರ್ಬೇಡ, ಕೆಲಸ ಮಾಡಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದವರ ಬಂಧನ ಆಗಿರುವಂಥದ್ದು. ವಿಜಯಪುರದಲ್ಲಿ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದುರ್ಗಪ್ಪ ರಾಮರೆಡ್ಡಿ, ರಿಯಾಜ್ ಕಾಶಿಂ ಸಾಬ್ ವಾಲಿಕಾರ್, ಕಿರಣ್ ಹಾಗೇನೆ ರಮೇಶ್ ಹಣಮಂತ ಸವಳತೋಟ ಬಂಧಿತರಾಗಿದ್ದಾರೆ. 500 ರೂಪಾಯಿ ಮುಖಬೆಲೆಯ ಖೋಟಾ ನೋಟುಗಳನ್ನ ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 1,22,500 ರೂಪಾಯಿ ಮೊತ್ತದ 245 ಖೋಟಾ ನೋಟ್ಗಳನ್ನು ಇವರಿಂದ ಜಪ್ತಿ ಮಾಡಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ಗಾಂಧಿ ಚೌಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ PSI ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಂ ಸಾಬ್ ವಾಲಿಕಾರ್ ಅಂತಂತೇಳಿ ಈತ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ. ಈ ಹಾಲಿನ ಅಂಗಡಿಯವನು ಪತ್ತೆ ಮಾಡ್ತಾನೆ, ಅವ್ನು ಕೊಟ್ಟಿರೋ ನೋಟು ಖೋಟಾ ನೋಟ್ ಇದೆ ಅಂತಂತೇಳಿ. ಅವಾಗ PSIಗೆ ಮಾಹಿತಿ ಬರುತ್ತೆ. PSI ಹೋಗಿ ಚೆಕ್ ಮಾಡಿದಾಗ ಈ 5 ಖೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ. ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಡ್ಡಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು, ಅವ್ನು ಕೊಟ್ಟ ಅಂತಂತ ಹೇಳ್ತಾನೆ. ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ 20 ಖೋಟಾ ನೋಟುಗಳಿರ್ತವೆ. ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ 25 ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ, ಅವನು ಕೊಟ್ಟಿದ್ದಾನೆ ಅಂತಂತೇಳಿ. ಅವನ ಹತ್ರ ಸುಮಾರು 100 ಖೋಟಾ. ಅಧಿಕಾರಿಗಳಿಗೆ ಶಾಸಕ ರಾಜೇಗೌಡ ಕ್ಲಾಸ್ ತಗೊಂಡಂತಹ ಒಂದು ಘಟನೆ ನಡೆದಿದೆ. ಕೊಪ್ಪದಲ್ಲಿನ ಕೆಡಿಪಿ ಸಭೆಯಲ್ಲಿ ಈ ಘಟನೆ ನಡೆದಿರೋದು. ಕತ್ತೆ ಕಾಯೋದಕ್ಕೆ ಬರ್ತೀಯಾ ನೀನು ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ರಾಜೇಗೌಡ. ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಸಭೆಯಲ್ಲಿ ಕೂರ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು. ತಹಸೀಲ್ದಾರ್ ಇದ್ದಾರೆ, ಉಳಿದವರೆಲ್ಲಿ ಸಂಬಳ ತಿಂತ ಹರಟೆ ಹೊಡಿತಾ ಕೂರ್ಬೇಡ, ಕೆಲಸ ಮಾಡಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದವರ ಬಂಧನ ಆಗಿರುವಂಥದ್ದು. ವಿಜಯಪುರದಲ್ಲಿ 4 ಆರೋಪಿಗಳನ್ನ ಪೊಲೀಸ್